ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಹಲವೆಡೆ ಮಳೆರಾಯ ಆರ್ಭಟಿಸಿದ್ದಾನೆ. ಮುಂದಿನ 48 ಗಂಟೆಗಳಲ್ಲಿ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಮಳೆಯ ಆರ್ಭಟ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. 48 ಗಂಟೆಗಳ ಕಾಲ ಭಾರೀ ಮಳೆ ಆಗುತ್ತೆ ಅಂತ ಹೇಳಿ ಈ ಒಂದು ಸೂಚನೆಯನ್ನ ಕೊಟ್ಟಿರೋದು. ಇದು ಸೂಚನೆ ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಒಂದು ರೀತಿ ವೇಕಪ್ ಕಾಲ್. ಯಾಕಂದ್ರೆ ಮುಂದಿನ 48 ಗಂಟೆಗಳ ಕಾಲ ಭಾರೀ ಮಳೆ ಆಗಿರೋದ್ರಿಂದ ತಗ್ಗು ಪ್ರದೇಶದಲ್ಲಿ ಹೆಚ್ಚಿನ ನಿಗಾವನ್ನ ಅಧಿಕಾರಿಗಳು ವಹಿಸಬೇಕು, ಬಿಬಿಎಂಪಿ ಸಿಬ್ಬಂದಿ ವಹಿಸಬೇಕು. ಇಲ್ಲದೆ ಹೋದ್ರೆ ಮುಂದಿನ 48 ಗಂಟೆಯಲ್ಲಿ ಯಾವ್ಯಾವ ಏರಿಯಾಗಳು ಮುಳುಗಡೆ ಆಗ್ತಾವೋ ಅಥವಾ ಯಾವ್ಯಾವ ಏರಿಯಾದಲ್ಲಿ ನೀರು ನಿಂತ್ಕೊಂಡು ನಾಗರಿಕರು ಪರದಾಡ್ತಾರೋ ಅದೆಲ್ಲವೂ ಕೂಡ ಇದೆ. ಹಾಗಾಗಿ ಮುಂದಿನ 48 ಗಂಟೆಗಳ ಕಾಲ ಭಾರಿ ಮಳೆ ಆಗಿರೋದ್ರಿಂದ ಹಾಗೂ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಇದರ ಬಗ್ಗೆ ಹೆಚ್ಚಿನ ನಿಗಾವನ್ನ ವಹಿಸಿ ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಬೇಕು. ಇಲ್ಲದೆ ಹೋದ್ರೆ ರಾಜಧಾನಿ ಬೆಂಗಳೂರು ಮತ್ತೆ ಮುಳುಗಡೆ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರೆ ಒಂದು ಕಡೆ ಚಾಮರಾಜಪೇಟೆಯಲ್ಲಿ ಯಾವ ರೀತಿ ಒಂದು ಮಳೆ ಆರ್ಭಟ ಮುಂದುವರೆದಿದೆ, ಇನ್ನೊಂದು ಕಡೆ ಆರ್ ನಗರ, ಎರಡು ಕೂಡ ಪ್ರಮುಖವಾದಂಥ ಏರಿಯಾ ಬೆಂಗಳೂರಿನಲ್ಲಿ. ಇಲ್ಲಿ ಮಳೆಯ ನೀರಿನ ಜೊತೆಗೆ ಚರಂಡಿ ನೀರು ಕೂಡ ಸೇರಿಕೊಂಡು ಅಲ್ಲಿ ಬರುವಂತಹ ಕಸ ಎಲ್ಲವೂ ಕೂಡ ಒಂದು ರೀತಿ ನಾಗರಿಕರಿಗೆ ಹಿಂಸೆ ಕೊಡುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಮನೆಗೆ ಹೋಗುವಂಥ ತಲುಪುವಂಥ ಒಂದು ಜಂಜಾಟದಲ್ಲಿ ಇರುವಂಥ ನಾಗರಿಕರಿಗೆ ಅಥವಾ ವಾಹನ ಸವಾರರಿಗೆ ಈ ಥರ ಪರಿಸ್ಥಿತಿ ನಿರ್ಮಾಣವಾದಾಗ ಇನ್ನಷ್ಟು ಒಂದು ಕಠಿಣ ಆಗುತ್ತೆ ಅವರು ಮನೆಗೆ ಹೋಗಿ ತಲುಪುವಂಥದ್ದು. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದಾರೆ, ಒಂದು ಮಾಹಿತಿ ಲಭ್ಯವಾಗ್ತಿರೋದು. ಜೊತೆಗೆ ವಲಯವಾರು ಅಂದರೆ 8 ಝೋನ್ಗಳಲ್ಲೂ ಕೂಡ ಅವರೊಂದು ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವುದೇ ಒಂದು ಕುಂದುಕೊರತೆ ಇದ್ರೂ ಕೂಡ ನಿಮ್ಮ ಕಂಪ್ಲೇಂಟ್ಸ್ ಇದ್ರೂ ಕೂಡ ನೀವು ಆ ನಂಬರ್ಗೆ ಕಾಲ್ ಮಾಡಬೇಕು. ಅಂದರೆ 1533 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಕಂಪ್ಲೇಂಟ್ಸನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾರೆ. 24/7 ಈ ಒಂದು ಹೆಲ್ಪ್ ಲೈನ್ ಕಾರ್ಯವನ್ನು ನಿರ್ವಹಿಸುತ್ತೆ ಬಿಬಿಎಂಪಿ ಹೇಳಿದೆ. ಅಧಿಕಾರಿಗಳು ಕೂಡ ಅಲ್ಲೇ ಮೊಕಾಂ ಹೂಡಿರ್ತಾರೆ ಒಂದು ಕಂಟ್ರೋಲ್ ರೂಮ್ಗಳಲ್ಲಿ. ಸೊ ಝೋನಲ್ ವೈಸ್ ನಂಬರನ್ನು ಕೊಟ್ಟು ಝೋನಲ್ ವೈಸ್ ಡಿವೈಡ್ ಮಾಡಿ ಪ್ರತಿಯೊಂದು ಝೋನ್ಗೂ ಕೂಡ ಒಂದು ಕಂಟ್ರೋಲ್ ರೂಮನ್ನು ಬಿಬಿಎಂಪಿ ಸ್ಥಾಪನೆ ಮಾಡಿದೆ. ಯಾವುದೇ ಥರದ ಸಮಸ್ಯೆ ನಿಮಗೆ ಈ ಒಂದು ಮಳೆಯಿಂದ ಎದುರಾದರೂ ಕೂಡ ನೀವು ಬಿಬಿಎಂಪಿಯ ಝೋನಲ್ ಕಂಟ್ರೋಲ್ ರೂಮ್ಗಳಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು ಹಾಗೂ ತಕ್ಷಣ ಅದಕ್ಕೆ ನಾವು ಸೊಲ್ಯೂಷನ್ ಕೊಡ್ತೀವಿ ಅಂತ ಬಿಬಿಎಂಪಿ ಹೇಳಿದೆ. ಬಟ್ ಕೊಟ್ಟರೆ ಆದಷ್ಟು ಬೇಗ ಯಾವಾಗ ಕಂಪ್ಲೇಂಟ್ ಬರುತ್ತೋ ತಕ್ಷಣ ಕಾರ್ಯಪ್ರವೃತ್ತರಾಗಿ ಆ ಒಂದು ಸೊಲ್ಯೂಷನ್ ಕೊಡುವಂಥ ಕೆಲಸವನ್ನು ಬಿಬಿಎಂಪಿ ಮಾಡಿದಾಗ ಐ ಥಿಂಕ್ ಎಲ್ಲೋ ಒಂದು ಕಡೆ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದ್ದಕ್ಕೂ ಕೂಡ ಒಂದು ರೀತಿ ಅರ್ಥ ಇರುತ್ತೆ. ಬಟ್ ಕಂಪ್ಲೇಂಟ್ ಜಸ್ಟ್ ಕಂಪ್ಲೇಂಟ್ ಆಗಿರಬಾರ್ದು. ಕಾಲ್ ಮಾಡಿ ಅದನ್ನು ಕೇಳಿಸ್ಕೊಂಡು ಕಾಲ್ ಕಟ್ ಮಾಡಿದ ನಂತರ ಅದೇ ಪರಿಸ್ಥಿತಿ ಮುಂದುವರೆದ್ರೆ ಕಂಟ್ರೋಲ್ ರೂಮ್ಗೆ ಯಾವುದೇ ಥರದ ಒಂದು ಅರ್ಥ ಇರೋದಿಲ್ಲ. ಆದರೆ ಬಿಬಿಎಂಪಿ ಹೇಳಿರೋ ಪ್ರಕಾರ ಅಧಿಕಾರಿಗಳು 24/7 ಕಂಟ್ರೋಲ್ ರೂಮ್ನಲ್ಲಿ ಇರ್ತಾರೆ ಹಾಗೂ ಸಾರ್ವಜನಿಕರ ಕುಂದುಕೊರತೆಗೆ ಅವರು ಸ್ಪಂದಿಸಿ ಆದಷ್ಟು ಬೇಗ ಅದಕ್ಕೆ ಒಂದು ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಬಿಬಿಎಂಪಿ ಈಗ ಹೇಳಿರೋದು. ಈಗ ಬೆಂಗಳೂರಿನ ಬಿಬಿಎಂಪಿ ಯಾವ ರೀತಿಯ ಒಂದು ಕಂಟ್ರೋಲ್ ರೂಮ್ಗಳನ್ನ ಸ್ಥಾಪನೆ ಮಾಡಿದೆ ಅದ್ರ ಬಗ್ಗೆ ಜೊತೆಗೆ ಈಗಿರುವಂತಹ ಪರಿಸ್ಥಿತಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಬಿಬಿಎಂಪಿ ಕಂಟ್ರೋಲ್ ರೂಮ್ ಅನ್ನ ಸ್ಥಾಪನೆ ಮಾಡಿದೆ, ಝೋನಲ್ ವೈಸ್ ನಂಬರು ಕೂಡ ಡಿಸ್ಪ್ಲೇ ಮಾಡ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಇವರು ಕಾರ್ಯಪ್ರವೃತ್ತರಾಗ್ತಾರೆ ಕಂಪ್ಲೇಂಟ್ ಬಂದ ತಕ್ಷಣ, ಅದು ತುಂಬಾ ಮುಖ್ಯವಾಗಿರೋದು. ಹೆಚ್ಚಿನ ಡೀಟೇಲ್ಸ್ ಕೂಡ ಹಾಗಿದ್ರೆ. ರಾಹುಲ್, ನಗರದಲ್ಲಿ ಈ ಬಾರಿ ವರುಣ ಪ್ರತಿ ವರ್ಷ ಕೂಡ ಅವಾಂತರಗಳನ್ನು ಆವರಿಸಿಕೊಂಡೇ ಸುರಿಯುವುದರಿಂದ ಸಹಜವಾಗಿ ಒಂದಿಷ್ಟು ಸಮಸ್ಯೆ ಎದುರಾಗುತ್ತೆ. ಅದರಲ್ಲೂ ಕೂಡ ಕಳೆದ 4 ದಿನಗಳಿಂದ ಸತತವಾಗಿ ಸಂಜೆ ಹೊತ್ತಲ್ಲಿ ಮಳೆರಾಯನ ಎಂಟ್ರಿ ಆಗ್ತಿರೋದ್ರಿಂದ ಇದನ್ನರಿತಂತಹ ಬಿಬಿಎಂಪಿ ಕೂಡ ಅಲರ್ಟ್ ಆಗಿರುವಂತದ್ದು. ಈಗಾಗಲೇ ಕಂಟ್ರೋಲ್ ರೂಮ್ ಏನಿದೆ ಓಪನ್ ಸಹಾಯವಾಣಿ ಸಂಖ್ಯೆ ಮೂಲಕ ಜನರಿಗೆ ಸ್ಪಂದಿಸುವಂತಹ ಒಂದು ಕೆಲಸ ಆಗುತ್ತೆ. ಈಗಾಗಲೇ ಎಲ್ಲೆಲ್ಲ ಮುಖ್ಯವಾಗಿ ಉದಯ ಟಿವಿ ರೈಲ್ವೆ ಅಂಡರ್ ಪಾಸ್ ಆಗಿರ್ಬೋದು, RR ಆರ್ಚ್ ಆಗಿರ್ಬೋದು, ಇಲ್ಲೆಲ್ಲ ಈಗಾಗಲೇ ಬಿಬಿಎಂಪಿ ಸಿಬ್ಬಂದಿ ಹೋಗಿ
ಅಲ್ಲಿ ವಾಟರ್ ಲಾಗಿಂಗ್ ಸಮಸ್ಯೆ ಏನು ಜನರಿಗೆ ಸಮಸ್ಯೆ ಆಗ್ತದೆ, ಅದಕ್ಕೊಂದು ಪರಿಹಾರ ನಿಟ್ಟಿನಲ್ಲಿ ಒಂದು ಕೆಲಸ ಕೂಡ ಮಾಡಿದೆ. ನಗರದ ಹಲವು ಭಾಗದಲ್ಲಿ ಈ ರೀತಿಯ ಸಮಸ್ಯೆ ಆಗಿರುವುದರಿಂದ ತುರ್ತಾಗಿ ಸ್ಪಂದಿಸಲು ಈ ರೀತಿಯ ಮಾಡಿರುವಂತದ್ದು. ಕಂಟ್ರೋಲ್ ಸಿಬ್ಬಂದಿ ಎಲ್ಲಾ ಕಡೆ ದೊಡ್ಡ ಮಟ್ಟದಲ್ಲಿ ಎಲ್ಲೆಲ್ಲಿ ಸಂಚಾರ ದಟ್ಟಣೆ ಆಗಿರ್ಬೋದು, ನಗರದ ಪ್ರಮುಖ ಏನು ನಾವು ಏರಿಯಾ ಅಂತ ಏನ್ ಕರಿತೀವಿ ಅಲ್ಲಿ ಸವಾರಿಗೆ ತೊಂದರೆ ಆದ ತಕ್ಷಣ ಈಗಾಗಲೇ ಅಲರ್ಟ್ ಆಗಿರುವಂತದ್ದು. ಒಂದಿಷ್ಟು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಆಗಿರುವಂತದ್ದು. ಈ ಬಾರಿ ಬರೀ ಬಿಬಿಎಂಪಿ ಮಾತ್ರ ಅಲ್ಲ, ಬೆಸ್ಕಾಂ ಕೂಡ ತನ್ನ ವ್ಯಾಪ್ತಿಯಲ್ಲಿ ತೊಂದರೆ ಆಗದಂತೆ ನೋಡಿಕೊಂಡಿದೆ. ಈಗಾಗಲೇ ಬೆಸ್ಕಾಂ ಕೂಡ ತನ್ನ ವ್ಯಾಪ್ತಿಯಲ್ಲಿ 8 ಜಿಲ್ಲೆಗಳಲ್ಲಿ ಕೂಡ ಈಗಾಗಲೇ ಸಹಾಯವಾಣಿ ತೆರೆದಿರುವಂತದ್ದು. ಕಂಟ್ರೋಲ್ ನಂಬರ್ಗೆ ಸತತವಾಗಿ ಕಾಲ್ ಬರುವುದರಿಂದ ಎಲ್ಲೊಂದು ಕಡೆ ಬಿಸಿ ಕಂಟ್ರೋಲ್ ರೂಮ್ ಕಾಲ್ ಕನೆಕ್ಟ್ ಆಗದ ಕಾರಣ ವಾಟ್ಸ್ಆಪ್ ಮೂಲಕ ಕೂಡ ಜನರ ಸಮಸ್ಯೆಗೆ ತ್ವರಿತವಾಗಿ ಸ್ಪಂದಿಸಲು ಮುಂದಾಗಿರುವಂತದ್ದು. ಬೆಸ್ಕಾಂ ವ್ಯಾಪ್ತಿ ಎಲ್ಲಾ ಜಿಲ್ಲೆಗಳಲ್ಲಿ ವಾಟ್ಸ್ಆಪ್ ನಂಬರ್ ಅನ್ನು ಕೊಟ್ಟಿದೆ. ಆ ಒಂದು ವಾಟ್ಸ್ಆಪ್ ನಂಬರ್ಗೆ ಫೋಟೋಸ್ ಹಾಗೂ ವಿಳಾಸವನ್ನು ಎಲ್ಲಿ ಈ ರೀತಿಯ ಪ್ರಾಬ್ಲಮ್ ಆಗಿದೆ ಅಂತ ಜಸ್ಟ್ ಒಂದು ಮೆಸೇಜ್ ಕೊಟ್ಟರೆ ಸಾಕು, ತುರ್ತಾಗಿ ಸ್ಪಂದಿಸುವಂತಹ ಒಂದು ಕೆಲಸ ಆಗಿದೆ. ಅದರಲ್ಲೂ ಕೂಡ ಬೆಂಗಳೂರು ಪೂರ್ವದಲ್ಲಿ ನಂಬರ್ ಏನಿದೆ 8277884013 ಆಗಿರ್ಬೋದು, ಪಶ್ಚಿಮದಲ್ಲಿ 8277884012 ಆಗಿರ್ಬೋದು, ಬೆಂಗಳೂರು ಉತ್ತರದಲ್ಲಿ 8277884014 ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ 8277884011 ಈ ಒಂದು ನಂಬರ್ಗೆ ತುರ್ತಾಗಿ ಕರೆ ಮಾಡಿದರೆ ಬೆಸ್ಕಾಂ ಕೂಡ ಎಲ್ಲೆಲ್ಲಿ ಕರೆಂಟ್ ಕಂಬ ಆಗಿರ್ಬೋದು, ಇತರ ಸಮಸ್ಯೆಯಾಗಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಬೆಸ್ಕಾಂ ಕೂಡ ಈ ರೀತಿಯ ಸಮಸ್ಯೆಗೆ ಇದೀಗ ಧಾವಿಸ್ತಾ ಇರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಸತ್ತಾರ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.